ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಲೋಕಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಮಹಾರಾಷ್ಟ್ರದಲ್ಲಿ ನಡೆದಿರತಕ್ಕಂಥ ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿ ಅಕ್ರಮ ಆಗಿದೆ ಅಂತ ಶಂಕೆ ಇದೆಯಂತೆ. ಮಹಾರಾಷ್ಟ್ರದಲ್ಲಿ 5 ವರ್ಷಗಳಲ್ಲಿ ಸೇರ್ಪಡೆಗೊಂಡಂತಹ ಮತದಾರರಿಗಿಂತ ಕೇವಲ 5 ತಿಂಗಳಲ್ಲಿ ಸೇರ್ಪಡೆಯಾಗಿರುವ ಮತದಾರರ ಸಂಖ್ಯೆ ಜಾಸ್ತಿ. 5 ವರ್ಷಗಳಲ್ಲೂ ಅಷ್ಟು ವೋಟರ್ಸ್ ಅಲ್ಲಿ ಸೇರ್ಕೊಂಡಿಲ್ಲ. ಬರೀ 5 ತಿಂಗಳಲ್ಲಿ ಲಕ್ಷಾಂತರ ಜನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರಲ್ಲ, ಹೇಗಿದು? ಲೋಕಸಭೆ ಹಾಗೂ ಮಹಾರಾಷ್ಟ್ರ ಚುನಾವಣೆ ನಡುವೆ ಈ ಕೆಲಸ ಆಗಿದೆ. ಒಂದು ಕಡೆ ಲೋಕಸಭೆ, ಒಂದು ಕಡೆ ಮಹಾರಾಷ್ಟ್ರ ಚುನಾವಣೆ. ಈ ಎರಡರ ಗ್ಯಾಪ್ನಲ್ಲಿ ಈ ರೀತಿ ಒಂದು ಕೆಲಸ ನಡೆದಿದೆ. ಜೂನ್ ಮತ್ತು ನವೆಂಬರ್ನ ನಡುವಿನ 5 ತಿಂಗಳಲ್ಲಿ ಈ ಸೇರ್ಪಡೆ ಮಾಡಲಾಗಿದೆ. 70 ಲಕ್ಷಕ್ಕಿಂತ ಹೆಚ್ಚಿನ ಮತದಾರರು ಏಕಾಏಕಿ ಮತದಾರರ ಪಟ್ಟಿಗೆ ಬಂದಿರುವುದು ಹೇಗೆ? BJP ಗೆದ್ದಿರತಕ್ಕಂಥ ಕ್ಷೇತ್ರಗಳಲ್ಲಿಯೇ ಹೊಸ ಮತದಾರರು ಸೇರ್ಪಡೆಯಾಗಿದ್ದಾರೆ. 70 ಲಕ್ಷ ಮತದಾರರು ಅಂದರೆ ಹಿಮಾಚಲ ಪ್ರದೇಶದ ಜನಸಂಖ್ಯೆಗೆ ಸಮ. ಇದು ಒಂದು ರಾಜ್ಯ ಜನಸಂಖ್ಯೆಗೆ ಸಮ ಆಗಿರೋದು. ಕೇವಲ ಮುಂಬೈನಲ್ಲಿ, ಮಹಾರಾಷ್ಟ್ರದಲ್ಲಿ 5 ತಿಂಗಳಲ್ಲಿ ಇಷ್ಟು ವೋಟರ್ ಸೇರಿಸ್ಕೊಂಡಿದ್ದಾರೆ ಮತದಾರರ ಪಟ್ಟಿಗೆ. ವಿಷಯ ಅದೂ ಅಲ್ಲ, ಆ ವೋಟರ್ ಎಲ್ಲಿ ಸೇರಿದ್ದಾರೋ ಅಲ್ಲೇ BJP ಗೆದ್ದಿದೆ. ಮ್ಯಾಜಿಕ್ ರೀತಿಯಲ್ಲಿ ಸೇರ್ಪಡೆಗೊಂಡಿರೋದ್ರಿಂದ ಏನೋ ಇದರಲ್ಲಿ ಸಮಸ್ಯೆ ಇದ್ದಂತೆ ಕಾಣಿಸ್ತಾ ಇದೆ. ಚುನಾವಣಾ ಆಯೋಗ ನಾವು ಕೇಳಿದಂಥ ಪ್ರಶ್ನೆಗೆ ಮಾಹಿತಿನೂ ಕೊಡಲ್ಲ, ಉತ್ತರನೂ ಕೊಡಲ್ಲ. ಅವರು ಚುನಾವಣಾ ಆಯೋಗ ಅಂಕಿಅಂಶ ಬಿಡುಗಡೆ ಮಾಡಬೇಕು. ಲೋಕಸಭೆ, ವಿಧಾನಸಭೆ ಚುನಾವಣೆಯ ಮತದಾರರ ಪಟ್ಟಿಯನ್ನು ನೀಡಿ. ಲೋಕಸಭೆ ಚುನಾವಣೆದು ಪಟ್ಟಿ ಇರುತ್ತಲ್ಲಪ್ಪ ನಿಮ್ಮ ಹತ್ರ, ಆ ಪಟ್ಟಿನೂ ಕೊಡಿ. ವಿಧಾನಸಭಾ ಚುನಾವಣೆ ಪಟ್ಟಿ ಇರುತ್ತಲ್ಲ, ಎರಡೂ ಕೊಡಿ ನಮಗೆ. ಯಾಕೆ ಕೊಡಲ್ಲ ನೀವು? ಮತದಾರರ ಹೆಸರು, ವಿಳಾಸವನ್ನು ಕೊಡಿ ಅಂತ ಹೇಳಿ ರಾಹುಲ್ ಗಾಂಧಿ ಕೇಳಿದ್ದಾರೆ. And the Vidhan Sabha election, the voting population of Himachal Pradesh was added to the voting roll of Maharashtra. Meaning the entire population of Himachal Pradesh was added to the voter rolls of Maharashtra. Please understand what I am saying. In Lok Sabha, the difference between Lok Sabha and Vidhan Sabha was the population of Himachal. The entire population. What? Almost 70 lakh new voters suddenly arrived between Lok Sabha and Vidhan Sabha. Sir, Maharashtra mein more voters were added in 5 months in Maharashtra than were added in 5 years in Maharashtra. जितने 5 साल में ऐड हुए उससे ज्यादा 5 महीने में ऐड हुए, आखिरी 5 महीने में.